ಎಪ್ಸ್ಟೀನ್ ಪ್ರಕರಣದಲ್ಲಿ ಬ್ರಿಟನ್ನಲ್ಲಿ ಆಂಡ್ರೂ ಮೌಂಟ್ ಬ್ಯಾಟನ್ ವಿಂಡ್ಸರ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಭಾರತದಲ್ಲಿ ಎಐ ಶೃಂಗಸಭೆಯಲ್ಲಿ ಬಿಲ್ ಗೇಟ್ಸ್ ಭಾಷಣ ಮಾಡಲಿಲ್ಲ ಮತ್ತೆ ಕಾರ್ಯಕ್ರಮದಿಂದ ಅವರು ಹಿಂದೆ ಸರಿದ್ರು. ಈ ಎರಡೂ ಬೆಳವಣಿಗೆಗಳು ಹರ್ದೀಪ್ ಸಿಂಗ್ ಪುರಿ ಪಾಲಿಗೂ ಕೂಡ ಕಂಟಕ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹರ್ದೀಪ್ ಪುರಿ ತಪ್ಪಿಸಿಕೊಳ್ಳೋದು ಈಗ ಕಷ್ಟಕರ ಆಗಬಹುದು. ಪ್ರಧಾನಿ ಮೋದಿ ಈಗಲೂ ಕೂಡ ಹರ್ದೀಪ್ ಸಿಂಗ್ ಪುರಿಯನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಪ್ಸ್ಟೀನ್ ಫೈಲ್ಸ್ ಕಳಂಕಿತ ಗೇಟ್ಸ್ ಭಾಷಣ ಮಾಡಲಿಲ್ಲ ಅಂತ ಅಂದಮೇಲೆ ಹರ್ದೀಪ್ ಸಿಂಗ್ ಪುರಿ ಹೇಗೆ ಬಚಾವಾಗೋದಕ್ಕೆ ಸಾಧ್ಯ? ಅವ್ರು ಇನ್ನೂ ಕೂಡ ಸಂಪುಟದಲ್ಲಿ ಹೇಗೆ ಉಳಿಬಹುದು? ಬ್ರಿಟನ್ ರಾಜಮನೆತನದ ಆಂಡ್ರೂ ಮೌಂಟ್ ಬ್ಯಾಟನ್ ವಿಂಡ್ಸರ್ ಹೆಸರು 2015 ಹೊರಬಿತ್ತು. ಎಪ್ಸ್ಟೀನ್ ಹಗರಣದ ಸಂತ್ರಸ್ತೆ ವರ್ಜಿನಿಯಾ ಜುಫ್ರೆ ಆಂಡ್ರೂ ವಿರುದ್ಧ ಅತ್ಯಾಚಾರದ ಆರೋಪವನ್ನು ಹೊರಿಸಿದ್ದಾರೆ. ನಂತರ ಈ ಆರೋಪಗಳನ್ನು US ಫೆಡರಲ್ ನ್ಯಾಯಾಲಯ ದಾಖಲೆಯಿಂದ ತೆಗೆದುಹಾಕಿತು. ವರ್ಜಿನಿಯಾ ಆರೋಪವನ್ನು ಯಾರೂ ಕೂಡ ನಂಬಲಿಲ್ಲ. ವರ್ಜಿನಿಯಾ ನೋ ಬಡೀಸ್ ಗರ್ಲ್ ಅನ್ನುವಂಥ ಒಂದು ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಹೊರಟಿದ್ದಾಗ ಅದನ್ನು ಪ್ರಕಟಿಸೋ ಮೊದಲೇನೆ ಅನುಮಾನಾಸ್ಪದವಾದ ರೀತಿಯಲ್ಲಿ ಅವರು ಸಾವಿಗೀಡಾದರು. ಕಳೆದ ಅಕ್ಟೋಬರ್ನಲ್ಲಿ ಆಂಡ್ರೂ ಅವರ ರಾಜಕುಮಾರ ಅನ್ನುವಂಥ ಬಿರುದನ್ನು ಕಸಿದುಕೊಳ್ಳಲಾಯಿತು. 2003ರಿಂದ ಅವರು ವಾಸಿಸ್ತಾ ಇದ್ದಂಥ ಅರಮನೆಯನ್ನು ಖಾಲಿ ಮಾಡುವಂತೆ ಕಿಂಗ್ ಚಾರ್ಲ್ಸ್ ಅವರು ಆದೇಶ ನೀಡ್ತಾರೆ. ಅವರು ಈ ತಿಂಗಳು ಅರಮನೆಯನ್ನು ಖಾಲಿ ಮಾಡಿದರು ಮತ್ತು ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆಂಡ್ರೂ ಅವರ ಬಂಧನ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋದನ್ನು ತೋರಿಸುತ್ತೆ ಅಂತ ವರ್ಜಿನಿಯಾ ಕುಟುಂಬ ಹೇಳಿದೆ. ಆಂಡ್ರೂ ವಿರುದ್ಧದ ಆರೋಪಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗಿದೆ. ಸಾರ್ವಜನಿಕ ಹುದ್ದೆಯ ದುರುಪಯೋಗಕ್ಕಾಗಿ ಆಂಡ್ರೂ ಅವರನ್ನು ಬಂಧಿಸಲಾಗಿದೆ. ಲೈಂಗಿಕ ದೌರ್ಜನ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪಕ್ಕಾಗಿ ಅವರನ್ನು ಬಂಧಿಸಲಾಗಿಲ್ಲ. ಆಂಡ್ರೂ ಕೂಡ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಆದರೂ ಅವ್ರ ಬಂಧನದಿಂದ ಎಪ್ಸ್ಟೀನ್ ಪ್ರಕರಣಕ್ಕೆ ಬೇರೆಯದೇ ಒಂದು ರೀತಿ ತಿರುವು ಸಿಕ್ಕಾಗಿದೆ. ಈ ಪ್ರಕರಣದಲ್ಲಿ ಇದು ವಿಶ್ವದಲ್ಲೇ ಮೊದಲ ಪ್ರಮುಖ ಬಂಧನ ಆಗಿದೆ. ಬ್ರಿಟನ್ನಲ್ಲಿ ಬಿರುಗಾಳಿನೇ ಎದ್ದಿದೆ. ಸ್ಟಾರ್ಮರ್ ಸರ್ಕಾರ ಅಪಾಯ ಮತ್ತು ಒತ್ತಡದಲ್ಲಿದೆ. ಕ್ಯಾಬಿನೆಟ್ ಕಾರ್ಯದರ್ಶಿಯನ್ನು ತೆಗೆದುಹಾಕಬೇಕಾಯಿತು. ಲೇಬರ್ ಪಕ್ಷದ ನಾಯಕ ಪೀಟರ್ ಮ್ಯಾಂಡೆಲ್ಸನ್ ರಾಜೀನಾಮೆಯನ್ನು ನೀಡಬೇಕಾಯಿತು. ಪೊಲೀಸರು ಕೂಡ ಅವರ ವಿರುದ್ಧ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಂಪೂರ್ಣ ಕಾರ್ಯವಿಧಾನಗಳನ್ನು ಅನುಸರಿಸಲಾಗುವುದು ಅಂತ ಬ್ರಿಟನ್ ರಾಜ ಚಾರ್ಲ್ಸ್ ಹೇಳಿದ್ದಾರೆ. ತಾವು ಮಧ್ಯಪ್ರವೇಶ ಮಾಡೋದಿಲ್ಲ ಮತ್ತೆ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. 100 ವರ್ಷಗಳಿಗೂ ಹೆಚ್ಚು ಅವಧಿಯಲ್ಲಿ ಬ್ರಿಟಿಷ್ ರಾಜಮನೆತನದ ಸದಸ್ಯರನ್ನ ಅರೆಸ್ಟ್ ಮಾಡಿರೋದು ಇದೇ ಮೊದಲು. ಬ್ರಿಟಿಷ್ ಪೊಲೀಸರು ರಾಜಮನೆತನದ ಖಾಸಗಿ ಎಸ್ಟೇಟ್ಗೆ ಪ್ರವೇಶಿಸಿ ಆಂಡ್ರೂ ಅವರನ್ನು ಬಂಧಿಸಿದ್ದಾರೆ. ಫ್ರಾನ್ಸ್ನಲ್ಲಿಯೂ ಕೂಡ ಇದೇ ರೀತಿಯ ಸಂಬಂಧಗಳನ್ನು ಹೊಂದಿರುವಂತಹ ಆರೋಪದ ಮೇಲೆ ಪೊಲೀಸರು ಮಾಜಿ ಸಂಸ್ಕೃತಿ ಸಚಿವರ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿದರು. ಸಂಸ್ಕೃತಿ ಸಚಿವ ಯಾಕ್ ಲಾಂಗ್ ಅವರು 2013ರಿಂದ ನೇತೃತ್ವ ವಹಿಸಿದಂಥ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೇನೆ ರಾಜೀನಾಮೆಯನ್ನು ನೀಡಬೇಕಾಯಿತು. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಅವ್ರ ಹೆಸರು 700 ಬಾರಿ ಕಾಣಿಸ್ಕೊಂಡಿದೆ. ಈಗ ಭಾರತದಲ್ಲಿ ಹರ್ದೀಪ್ ಸಿಂಗ್ ಪುರಿ ಸಂಪುಟದಲ್ಲಿ ಉಳಿಯೋದಿಕ್ಕೆ ಕಷ್ಟ ಆಗಬಹುದು. ಪುರಿ ಲೈಂಗಿಕ ಸಂಬಂಧದಲ್ಲಿ ತೊಡಗಿರುವಂತಹ ಆರೋಪವನ್ನು ಹೊರಿಸಲಾಗಿಲ್ಲ ಅಥವಾ ಯಾವುದೇ ಪುರಾವೆಗಳು ಹೊರಬಂದಿಲ್ಲವಾದರೂ ಕೂಡ ಅವರು 1 ವರ್ಷದಲ್ಲಿ 9 ಬಾರಿ ಎಪ್ಸ್ಟೀನ್ ಅನ್ನ ಭೇಟಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಅವರ 62 ಇಮೇಲ್ ಸಂವಹನಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಪವನ್ ಖೇರಾ ಅವರು ಆಗ್ರಹಿಸಿದ್ದಾರೆ. ಬಿಲ್ ಗೇಟ್ಸ್ ಕಡೇ ಪಕ್ಷ ತಮ್ಮ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ. ಆದರೆ ಹರ್ದೀಪ್ ಸಿಂಗ್ ಪುರಿ ಮಾತ್ರ ನಾಚಿಕೆ ಇಲ್ಲದೇನೆ ಸಂಪುಟದಲ್ಲಿನೇ ಇದ್ದಾರೆ ಅಂತ TMC ಸಂಸದೆ ಮಹುವಾ ಮೊಹಿತ್ರ ಅವರು ಟೀಕೆ ಮಾಡಿದ್ದಾರೆ. ಈ ಘಟನೆಗಳ ನಂತರ ಕೂಡ ಪ್ರಧಾನಿ ಮೋದಿ ಅವರು ಹರ್ದೀಪ್ ಸಿಂಗ್ ಪುರಿ ಅವರನ್ನು ತೆಗೆದುಹಾಕೋದಿಲ್ವಾ? ಸಂಸತ್ತಿನ ಅಧಿವೇಶನದ ಸಮಯದಲ್ಲಿ ಪ್ರತಿಪಕ್ಷಗಳು ಪುರಿ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ವು. AAP ಸಂಸದ ಸಂಜಯ್ ಸಿಂಗ್ ಕೂಡ ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಪತ್ರಿಕಾಗೋಷ್ಠಿಯಲ್ಲಿ ಎಪ್ಸ್ಟೀನ್ ಅನ್ನ 3ರಿಂದ 4 ಬಾರಿ ಭೇಟಿಯಾಗಿರೋದಾಗಿ ಒಪ್ಕೊಂಡಿದ್ದಾರೆ. ಆದರೆ ಈಗ ಬಂದಿರುವ ಮಾಹಿತಿಗಳ ಪ್ರಕಾರ ಹರ್ದೀಪ್ ಸಿಂಗ್ ಪುರಿ ಯಾವುದೇ ಸರ್ಕಾರಿ ಹುದ್ದೆಯನ್ನು ಹೊಂದಿರದಿದ್ರೂ ಕೂಡ ಎಪ್ಸ್ಟೀನ್ ಅನ್ನ 14 ಬಾರಿ ಭೇಟಿಯಾಗಿದ್ರು ಅಂತ ಸಂಜಯ್ ಸಿಂಗ್ ಅವರು ಹೇಳಿದ್ದಾರೆ. ಎಪ್ಸ್ಟೀನ್ ಅನ್ನ ಭೇಟಿ ಆಗ್ತಾ ಇದ್ದಂಥ ಹೊತ್ತಿನಲ್ಲಿ ಪುರಿ ಅವರು ಭಾರತ ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಲಿಲ್ಲ ಅಂತ ಸಂಜಯ್ ಸಿಂಗ್ ಅವರು ಹೇಳಿದ್ದಾರೆ. 8 ತಿಂಗಳ ನಂತರನೇ ಡಿಜಿಟಲ್ ಇಂಡಿಯಾ ಬಂತು. ಹಾಗಿರುವಾಗ ಹರ್ದೀಪ್ ಸಿಂಗ್ ಪುರಿ ಮೊದಲೇ ಡಿಜಿಟಲ್ ಇಂಡಿಯಾ ಬಗ್ಗೆ ಹೇಗೆ ಮಾಹಿತಿಯನ್ನು ಪಡೆದ್ರು ಅಂತ ಅವ್ರು ಕೇಳಿದ್ದಾರೆ. ಇದು ದೇಶದ ಸಾರ್ವಭೌಮತ್ವಕ್ಕೆ ಮಾಡಿದಂತಹ ದ್ರೋಹ, ಇದು ದೇಶಕ್ಕೆ ಮಾಡಿದ ದ್ರೋಹ ಅಂತ ಹೇಳಿದ್ದಾರೆ. 8 ತಿಂಗಳ ನಂತರ ಪ್ರಧಾನಿ ಮೋದಿ ಪರಿಚಯಿಸಲಿದ್ದಂಥ ಸರ್ಕಾರಿ ಯೋಜನೆಯ ಬಗ್ಗೆ ಹರ್ದೀಪ್ ಸಿಂಗ್ ಪುರಿಗೆ ಹೇಗೆ ಮೊದಲೇ ಮಾಹಿತಿ ಸಿಕ್ಕಿತ್ತು? ಮತ್ತೆ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ ಅಂತ ಲೈಂಗಿಕ ಅಪರಾಧಿಗೆ ಅದ್ರ ಬಗ್ಗೆ ಯಾಕೆ ಮಾಹಿತಿಯನ್ನು ನೀಡ್ತಾ ಇದ್ರು, ಆತನೊಂದಿಗೆ ಯಾಕೆ ಚರ್ಚೆ ಮಾಡ್ತಾ ಇದ್ರು ಅಂತ ಸಂಜಯ್ ಸಿಂಗ್ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಸರ್ಕಾರಿ ಯೋಜನೆ ಅಥವಾ ಯಾವುದೇ ಒಂದು ಮಸೂದೆ ಅಥವಾ ಯಾವುದೇ ಇತರ ಯೋಜನೆಯ ಬಗ್ಗೆ ಅಪಾಯಕಾರಿ ವಿದೇಶಿಯರಿಗೆ ಮುಂಚಿತವಾಗಿಯೇ ಮಾಹಿತಿ ನೀಡೋದು ದೇಶಕ್ಕೆ ಮಾಡಿದಂಥ ದ್ರೋಹ ಅಲ್ವಾ? ಇದು ಪ್ರಧಾನಿ ಈ ಪ್ರಶ್ನೆಗೆ ಉತ್ತರ ನೀಡಬೇಕಲ್ವಾ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. आखिर इतना घबराए क्यों एप्स्टीन फाइल का नाम लेने से? क्या ऐसा कुछ है उस एप्स्टीन फाइल में जिसके कारण प्रधानमंत्री नरेंद्र मोदी इतने ज्यादा दबाव में है
कि ट्रंप से उन्होंने एक ऐसी ट्रेड डील की जो भारत के करोड़ों लोगों के खिलाफ है। क्या ऐसा है उस एप्स्टीन फाइल में जिसको प्रधानमंत्री छिपाना चाहते हैं? उनके मंत्री हरदीप पुरी जी ने एक प्रेस कॉन्फ्रेंस करके कहा कि उन्होंने 3 से 4 बार मुलाकात की है एप्स्टीन से। लेकिन जो अब खुलासे सामने आए हैं उसमें निकल कर यह आ रहा है कि एप्स्टीन से 14 बार मुलाकात की है हरदीप पुरी जी ने, और उस वक्त भी मुलाकात की है जब वो किसी सरकारी पद पर नहीं थे, यानी भारत सरकार के किसी पद पर नहीं थे, उस दौरान उन्होंने मुलाकात की है। और आपको जानकर हैरानी होगी कि डिजिटल इंडिया भारत में 8 महीने के बाद आता है, लेकिन डिजिटल इंडिया के बारे में जानकारी हरदीप पुरी के पास, जो ना कि मंत्री थे उस वक्त, ना ही किसी सरकारी पद पर थे, उनको पहले हो जाती है। सरकार 8 महीने बाद डिजिटल इंडिया लेकर आती है। यह कैसे हो गया? यह तो देश की संप्रभुता के साथ धोखा है, यह तो देश के साथ विश्वासघात है। सरकार की एक योजना जो प्रधानमंत्री नरेंद्र मोदी जी 8 महीने बाद लेकर आने वाले थे, उसके बारे में हरदीप पुरी को पहले से जानकारी कैसे हो गई? और हरदीप पुरी ने उसके बारे में एप्स्टीन जैसे बाल यौन शोषण के अपराधी दरिंदे को उसकी जानकारी क्यों दे रहे थे? उससे क्यों डिस्कस कर रहे थे? क्या प्रधानमंत्री जी ने इस देश को धोखा नहीं दिया? हरदीप पुरी ने इस देश को धोखा नहीं दिया? क्या सरकार की कोई योजना, क्या सरकार की कोई स्कीम, क्या सरकार किसी योजना को अगर वो मंत्रिमंडल में पास करने वाली है या उस पर बजट लेके आने वाली है या कोई बिल है, तो इसकी जानकारी किसी विदेशी खूंखार दरिंदे को पहले दे देना, ये देश के साथ धोखा नहीं है? क्या इस पे प्रधानमंत्री को जवाब नहीं देना चाहिए? ಇನ್ನು ಇಲ್ಲಿನ ಮಡಿಲ ಮೀಡಿಯಾಗಳು ಈ ಸಂಗತಿಗಳನ್ನು ಯಾವತ್ತಿಗೂ ಸಾರ್ವಜನಿಕರಿಗೆ ತಿಳಿಸೋದಿಲ್ಲ. ಅವು ಪ್ರಧಾನಿಯನ್ನ ಯಾವತ್ತಿಗೂ ಕೂಡ ಪ್ರಶ್ನೆ ಮಾಡೋದಿಲ್ಲ, ಹರ್ದೀಪ್ ಸಿಂಗ್ ಪುರಿಯನ್ನು ಕೂಡ ಪ್ರಶ್ನೆ ಮಾಡೋದಿಲ್ಲ. ಈ ಕಠಿಣ ಪ್ರಶ್ನೆಯನ್ನು ಯಾವತ್ತಿಗೂ ಕೇಳೋದಿಲ್ಲ ಅಂತ ಸಂಜಯ್ ಸಿಂಗ್ ಅವರು ಟೀಕೆ ಮಾಡಿದ್ದಾರೆ. ಆಂಡ್ರೂ ಬಂಧನ ಮತ್ತೆ ಬಿಲ್ ಗೇಟ್ಸ್ ಭಾಷಣ ರದ್ದಾಗಿದ್ದು ಹರ್ದೀಪ್ ಸಿಂಗ್ ಪುರಿ ಅವರ ಆತಂಕವನ್ನು ಹೆಚ್ಚು ಮಾಡಿರಬಹುದು. ಅವರು ರಾಜೀನಾಮೆಯನ್ನು ನೀಡಿದರೆ MJ ಅಕ್ಬರ್ ನಂತರ ಮೋದಿ ಸರ್ಕಾರದಲ್ಲಿ ಇಂತಹ ಕಾರಣಕ್ಕೆ ರಾಜೀನಾಮೆ ನೀಡಿದಂಥ 2ನೇ ಸಚಿವ ಹರ್ದೀಪ್ ಸಿಂಗ್ ಪುರಿ ಆಗ್ತಾರೆ. ಬಿಲ್ ಗೇಟ್ಸ್ ಸುದ್ದಿ ಕೂಡ ವಿಶ್ವಾದ್ಯಂತ ಪತ್ರಿಕೆಗಳ ಮುಖಪುಟದಲ್ಲಿದೆ. ಬಿಲ್ ಗೇಟ್ಸ್ ಮಾತಾಡೋದಿಲ್ಲ ಅನ್ನುವಂಥ ಒಂದು ಘೋಷಣೆ ಆಯೋಜಕರಿಂದ ಬರಲಿಲ್ಲ, ಅದು ಗೇಟ್ಸ್ ಫೌಂಡೇಶನ್ನಿಂದ ಬಂತು. ಫೆಬ್ರವರಿ 17ರಂದು ಗೇಟ್ಸ್ ಮಾತಾಡೋದಿಲ್ಲ ಅನ್ನುವಂಥ ಸುದ್ದಿ ಬಂದಾಗ ಅದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಗೇಟ್ಸ್ ಫೌಂಡೇಶನ್ ಮಾಧ್ಯಮಗಳಿಗೆ ಅವರ ಕಾರ್ಯಕ್ರಮ ನಿಗದಿಯಂತೆಯೇ ನಡೆಯಲಿದೆ ಅಂತ ತಿಳಿಸ್ತು. ಆದರೆ ಫೆಬ್ರವರಿ 19ರಂದು ಬಿಲ್ ಗೇಟ್ಸ್ ಮುಖ್ಯ ಭಾಷಣವನ್ನು ಮಾಡೋದಿಲ್ಲ ಅಂತ ಗೇಟ್ಸ್ ಫೌಂಡೇಶನ್ ಸ್ವತಃ ಘೋಷಿಸಿತು. ಗೇಟ್ಸ್ ಫೌಂಡೇಶನ್ ಇಲ್ಲಿ ಕಾರಣಗಳನ್ನು ವಿವರಿಸಲಿಲ್ಲ, ಆದರೆ ತನ್ನ ಹೇಳಿಕೆಯಲ್ಲಿ ಮಾತನಾಡದಿರುವಂಥ ಒಂದು ನಿರ್ಧಾರ ಉದ್ದೇಶಪೂರ್ವಕವಾದಿದ್ದು ಅಂತ ಹೇಳ್ತು. ಭಾರತದಲ್ಲಿ ಇದ್ರೂ ಕೂಡ ಬಿಲ್ ಗೇಟ್ಸ್ ಗೈರ್ ಹಾಜರಾಗಿರೋದು ದೊಡ್ಡ ಸುದ್ದಿಯಾಗಿದೆ. ಅವ್ರ ಭಾಷಣ ನಿಗದಿಯಂತೆ ನಡೆದಿದ್ರೆ ಶೃಂಗಸಭೆಯಲ್ಲಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇತ್ತು. ಗೇಟ್ಸ್ ಆರೋಪಗಳನ್ನು ನಿರಾಕರಿಸಿದ್ದಾರೆ, ಮತ್ತೆ ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಈವರೆಗೂ ಯಾವುದೇ ಪುರಾವೆಗಳಿಲ್ಲ. ಆದರೆ ಅಪ್ರಾಪ್ತ ಬಾಲಕಿಯರನ್ನ ಕಳ್ಳ ಸಾಗಣೆ ಮಾಡಿದ ಮತ್ತೆ ಲೈಂಗಿಕವಾಗಿ ಶೋಷಿಸಿದಂಥ ಅಪರಾಧಿಯ ಜಾಲದಲ್ಲಿ ಭಾಗಿಯಾಗಿರುವಂಥ ಆರೋಪ ಗೇಟ್ಸ್ ಮೇಲಿದೆ. ಎಪ್ಸ್ಟೀನ್ನ ಈ ಕ್ರಿಮಿನಲ್ ಜಾಲ 30 ವರ್ಷಗಳಿಂದ ಸಕ್ರಿಯ ಆಗಿತ್ತು. ಈಗ ಮಾತ್ರ ಈ ಪ್ರಕರಣದಲ್ಲಿ ಕೆಲವು ಚಟುವಟಿಕೆಗಳು ಕಂಡು ಬರ್ತಾ ಇವೆ. ಈಗ ಎಲ್ಲ ದಾಖಲೆಗಳನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ನಿರಂತರ ಬೇಡಿಕೆಗಳಿವೆ. ಆದರೆ ಇಲ್ಲಿಯವರೆಗೂ ಕೇವಲ 2% ಮಾಹಿತಿಯನ್ನು ಮಾತ್ರನೇ ಬಿಡುಗಡೆ ಮಾಡಲಾಗಿದೆ. ಆರೋಪಿಗಳ ಹೆಸರುಗಳು ಮತ್ತು ಗುರುತುಗಳನ್ನು ಮರೆ ಮಾಡಲಾಗಿದೆ. ಈಗ ಆಂಡ್ರೂ ಬಂಧನದ ನಂತರ ಈ ವ್ಯತ್ಯಾಸವನ್ನು US ಮತ್ತು UKಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಅಮೆರಿಕದಲ್ಲಿ ಎಲ್ಲರನ್ನ ರಕ್ಷಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ UKಯಲ್ಲಿ ಬಂಧಿಸೋದು ಶುರುವಾಗಿದೆ. ರಾಜೀನಾಮೆಗಳು ಬೀಳ್ತಾ ಇವೆ. ಅಧಿಕಾರಿಗಳನ್ನು ಅವರ ಹುದ್ದೆಗಳಿಂದ ತೆಗೆದುಹಾಕಲಾಗ್ತಾ ಇದೆ. ಶೀಘ್ರದಲ್ಲೇ ಭಾರತದಲ್ಲೂ ಕೂಡ ಈ ಒಂದು ಪ್ರಶ್ನೆ ಉದ್ಭವಿಸಲಿದೆ. ವರ್ಷಕ್ಕೆ 9 ಬಾರಿ ಎಪ್ಸ್ಟೀನ್ ಅವರನ್ನ ಭೇಟಿ ಮಾಡಿದಂಥ ಹರ್ದೀಪ್ ಸಿಂಗ್ ಪುರಿಯನ್ನ ಯಾಕೆ ರಕ್ಷಣೆ ಮಾಡಲಾಗ್ತಾ ಇದೆ? ಅವ್ರ ವಿರುದ್ಧವೂ ಕೂಡ ತನಿಖೆ ನಡಿಬೇಕಲ್ವಾ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.